ಸರ್, ಈಗ ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ಸ್ಮಾರ್ಟ್ ಸಿಟಿ ಆಗಿರ್ಬೋದು ಮತ್ತು ನಗರಸ್ಥಾನದಲ್ಲಿ ಅನೇಕ ರಸ್ತೆಗಳ ಅಭಿವೃದ್ಧಿ ಆಗಿದೆ ಸರ್. ಆದ್ರೆ ಈ ಕೇಬಲ್ ಮತ್ತೆ ವಾಟರ್ ಅಂತ ಎಲ್ಲ ರಸ್ತೆಗಳನ್ನು ಹಾಳು ಮಾಡಿದ್ದಾರೆ. ಎಲ್ಲಾ ನಗರ ಪ್ರದೇಶದಲ್ಲೂ ಇದು ವ್ಯಾಪ್ತಿ ಇದೆ. LNT ಬಗ್ಗೆ ಬಹಳ ಕಂಪ್ಲೇಂಟ್ ಇದೆ. LNT ಮೇಲೆ ಏನಾದರೂ ಕ್ರಮ ಕೈಗೊಳ್ತೀರಾ? ಈಗ LNT ಅವರು ಬೆಳಗಾವಿ ನಗರಕ್ಕೆ 24/7 ವಾಟರ್ ಸಪ್ಲೈ ಕೊಡುವಂಥ ಒಂದು ಕಾಮಗಾರಿನ ಮಾಡ್ತಾ ಇದ್ದಾರೆ. ಆ ಒಂದು ಕಾಮಗಾರಿ ಅಡಿಯಲ್ಲಿ ಅವರು ಕೆಲವು ಕಡೆ ರಸ್ತೆಗಳನ್ನು ಅಗ್ದಿದ್ದಾರೆ. ರಸ್ತೆಗಳನ್ನು ಅಗ್ದಿದ್ರೆ ಮತ್ತೆ ಅದನ್ನು ರೆಸ್ಟೋರ್ ಮಾಡೋದು, ಆ ರಸ್ತೆಗಳನ್ನು ಮುಚ್ಚಾಕಿ ಮತ್ತೆ ಸಂಚಾರ ಸುಗಮವಾಗಿ ಮಾಡುವಂಥದ್ದು ಅದು ಅವ್ರದ್ದೇ ಜವಾಬ್ದಾರಿ. ಯಾಕೆ ಅಂತಂದರೆ ಆ ಕಾಮಗಾರಿಗಳನ್ನು ರೂಪಿಸ್ಬೇಕಾದ್ರೇ ರೋಡ್ಗಳನ್ನು ಮತ್ತೆ ಮುಚ್ಚಬೇಕು ಅನ್ನೋದಕ್ಕೋಸ್ಕರ ಅದಕ್ಕೂ ಕೂಡ ದುಡ್ಡು ಸೇರಿಸೇ ಅದನ್ನು ರೂಪಿಸಿರ್ತೀವಿ ಕಾಮಗಾರಿನಿ. ಸೊ ಹಾಗಾಗಿ ಅದು ಅವ್ರ ಜವಾಬ್ದಾರಿ. ಸೊ ಅದು ಕೂಡ ಚರ್ಚೆಗೆ ಬಂತು. ನಾನು ಕಮಿಷನರ್ಗೆ ಹೇಳಿದ್ದೇನೆ, LNT ಅವ್ರಿಗೂ ಎಲ್ಲೆಲ್ಲಿ ರೋಡ್ಗಳನ್ನು ಅಗದು ಕೆಲಸ ಆದರೂ ಕೂಡ ಹಂಗೆ ಬಿಟ್ಟಿದ್ದಾರೆ ಅಂಥ ಕಡೆಯೆಲ್ಲ ಅವರೇ ಮುಚ್ಚಿಸ್ಬೇಕು, ಇಲ್ಲ ಅಂತಂತಂದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಕೂಡ ಹೇಳಿದೆ. ಈಗ ಬೆಳಗಾವಿ ಮಹಾನಗರದಲ್ಲಿ ಬಹಳಷ್ಟು ಸಾವಿರಾರು ಅಕ್ರಮ ಮನೆಗಳಿವೆ, ಸಕ್ರಮ ಮಾಡಬೇಕನ್ನುವಂಥದ್ದು. ಈಗ ವಿದ್ಯುತ್ ಕನೆಕ್ಷನ್ ಕೂಡ ಕೊಡಲಿಕ್ಕೆ ಬಂದ್ ಮಾಡಿದ್ದಾರೆ. ಹೀಗಾಗಿ ಅವರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಈಗ ನಮ್ಮ ಸರ್ಕಾರನೇ ಮುಖ್ಯಮಂತ್ರಿಗಳು ಹೊಸ ಮುಖ್ಯಮಂತ್ರಿಗಳು ಬಂದಾಗ 2400 ಸ್ಕ್ವೇರ್ ಫೀಟ್ 2400 ಚದರ ಅಡಿ ಇರುವಂತಹ ವಿಸ್ತೀರ್ಣ ಇರುವಂತಹ ಸೈಟ್ಗಳ ನಿವೇಶನಗಳಲ್ಲಿ 3 ಅಂತಸ್ತಿನ ಬಿಲ್ಡಿಂಗ್ಗಳಿಗೆ ಸಕ್ರಮ ಮಾಡಿ ಅದಕ್ಕೆ ಅವ್ರಿಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡಬೇಕು ಅಂತ ಹೇಳಿ ಮಾಡಿದ್ದಾರೆ. ಸೊ ಅದನ್ನು ಮಾಡ್ತಾರೆ. ಬಟ್ ಬೆಳಗಾಮಲ್ಲಿ ಏನಪ್ಪ ಅಂತಂತಂದರೆ ಎಷ್ಟೊಂದು ಜನಕ್ಕೆ ಸರಿಯಾದ ದಾಖಲೆಗಳಿಲ್ಲ. ಅವ್ರ ಹತ್ರ ಖರೀದಿ ಮಾಡೋಂಥ ದಾಖಲೆಗಳೇ ಇಲ್ಲ. 100 ರೂಪೀಸ್ ಬಾಂಡಲ್ಲಿ ಏನೋ ಎಷ್ಟೊಂದು ಜನ ಮಾಡಿ ಆಗಿನ ಕಾಲದಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ. ಸಂಪೂರ್ಣವಾದಂತಹ ಮಾಲೀಕತ್ವ ಹೊಂದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ಸಮಸ್ಯೆ ಹೊಂದಿದೆ. ಅದಕ್ಕೆ ಏನು ಮಾಡ್ಬೋದು ನೋಡ್ಬೇಕಾದ್ರೆ. ಗ್ರಾಮ ಪಂಚಾಯತಿ ಮತ್ತು ಮಹಾನಗರ ಪಾಲಿಕೆಗಳ ಗಡಿಗಳನ್ನು ಗುರುತಿಸಬೇಕಾಗಿತ್ತು ಸರ್. ಅದನ್ನು ಮಹಾನಗರ ಪಾಲಿಕೆಯಿಂದ ಆಗ್ತಾ ಇಲ್ಲ. ಅಲ್ಲೂ ತೆರಿಗೆ ಕಟ್ತಾ ಇದಾರೆ, ಇಲ್ಲೂ ತೆರಿಗೆ ಕಟ್ತಾ ಇದಾರೆ. ಇದ್ರ ಬಗ್ಗೆ ಮಹಾನಗರ ಪಾಲಿಕೆ ಸ್ಪಷ್ಟತೆ ಇಲ್ಲ ಅಂತಂದ್ರೆ. ಹೌದು, ಈ ಸಮಸ್ಯೆ ನನ್ನ ಗಮನಕ್ಕೆ ಯಾರೂ ತಂದಿಲ್ಲ. ಸೊ ಹಾಗಾಗಿ ಇದು ಸಭೆಯಲ್ಲಿ ಚರ್ಚೆಗೆ ಬರಲಿಲ್ಲ. ಖಂಡಿತ ಈಗ ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ನಮ್ಮ ಆಯುಕ್ತರಿಗೆ, ಮಹಾನಗರ ಪಾಲಿಕೆ ಆಯುಕ್ತರಿಗೆ ಈ ವಿಷಯದ ಬಗ್ಗೆ ಕ್ರಮ ತೆಗೆದುಕೊಳ್ಳೋಕೆ ಹೇಳ್ತೀನಿ. ಮಹಾನಗರ ಪಾಲಿಕೆಯಲ್ಲಿ ಕಂದಾಯ ಇಲಾಖೆಯಲ್ಲಿ ಎ ಖಾತಾ ಬಿ ಖಾತಾ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಸರ್ಕಾರ ಮಾಡಿರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಸಾರ್ವಜನಿಕರು ಯಾರೇ ಹೋಗಿ ಒಂದು ಅರ್ಜಿಯನ್ನು ಕೊಟ್ಟರು ಕೂಡ ಏಜೆಂಟ್ ಮೂಲಕ ಬಂದ್ರೆ ಮಾತ್ರ, ದುಡ್ಡು ಕೊಟ್ಟರೆ ಮಾತ್ರ ಅದು ಆಗುವಂತದ್ದು ಪರಿಸ್ಥಿತಿ ಇರ್ತಕ್ಕಂಥದ್ದು ಮಹಾನಗರ ಪಾಲಿಕೆಯಲ್ಲಿ. ಈ ವಿಷಯನೂ ಕೆಲವು ನನ್ನ ಗಮನಕ್ಕೆ ತಂದಿದ್ರು ಸಾರ್ವಜನಿಕರು. ಸೊ ಹಾಗಾಗಿ ಇದನ್ನು ಕೂಡ ನಾನು ಸಭೆಯಲ್ಲಿ ಕಟ್ಟುನಿಟ್ಟಾಗಿ ಹೇಳಿದ್ದೀನಿ. ಆ ರೀತಿ ಹಣ ತೆಗೆದುಕೊಂಡು ಈ ಖಾತಾ ಮಾಡಿಕೊಡುವಂಥದ್ದು ಅಥವಾ ಈ ಖಾತಾ ಮಾಡಿಕೊಡುವಂಥದ್ದು ಆಗಬಾರ್ದು. ಮತ್ತು ಸುಮಾರು 11,000ಕ್ಕೂ ಹೆಚ್ಚು ಅಪ್ಲಿಕೇಶನ್ಸು ಪಾಲಿಕೆನಲ್ಲಿ ಈ ಖಾತಾ ಮಾಡೋದಕ್ಕಿದೆ ಅಂತ ಹೇಳಿದ್ದಾರೆ. ಅದನ್ನು 1 ವಾರದಲ್ಲಿ ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು. ಜನಗಳಿಗೆ ವಿನಾಕಾರಣ ಅಲಿಸಬಾರ್ದು ಕಚೇರಿಗಳಿಗೆ ಅಂತ ಹೇಳಿದೆ. ಇಲ್ಲ, ನಮ್ಮ ಬೆಂಗಳೂರು ಹೊರಗಡೆ ಕೂಡ ಅದನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿಲ್ಲ. ಇಲ್ಲ, ಆಗುತ್ತೆ. ಸರ್, ಬೆಳಗಾವಿ ನಗರದಲ್ಲಿ ವಿಶ್ವ ದರ್ಜೆಯ ಒಂದು ಈಜುಕೊಳ ನಿರ್ಮಾಣ ಮಾಡಲಾಗಿದೆ. ಅದರ ನಿರ್ವಹಣೆ ಆಗಿದೆ, ಅದು ಹಾಳಾಗಿಬಿಟ್ಟಿದೆ. ಅದ್ರ ಜೊತೆಗೆ ಮಕ್ಕಳ ಏನು ಉದ್ಯಾನಗಳಿದ್ದು ಅವು ಸಂಪೂರ್ಣವಾಗಿ ಹಾಳಾಗಿವೆ. ಎಲ್ಲ ಅಟ್ಟೆ ಸಾಮಾನುಗಳು ಮುರಿದು ಬಿದ್ದಿವೆ. ಪಾಲಿಕೆಯವರು ಸರಿಯಾಗಿ ಅದನ್ನು ನಿರ್ವಹಣೆ ಮಾಡ್ತಾ ಇಲ್ಲ. ತಾವು ಸಚಿವರಾಗಿದ್ದೀರಿ, ಯಾವ ರೀತಿ ಸಭೆಯಲ್ಲಿ ಶಾಸಕರು ಇದ್ರು, ಮಹಾಪೌರರಿದ್ರು, ಉಪಮಹಾಪೌರರಿದ್ರು. ಬಟ್ ಈ ಒಂದು ಸಮಸ್ಯೆ ನನ್ನ ಗಮನಕ್ಕೆ ತಂದಿಲ್ಲ. ಖಂಡಿತ ಈಗ ತಂದಿದ್ದೀರಾ, ಅದನ್ನು ಕೂಡ ಆಯುಕ್ತರ ಜೊತೆ ಮಾತಾಡ್ತಾರೆ. ನಗರ ಸರ್ ವಿಸ್ತರಣೆ ಆಗ್ತಾ ಇದೆ. ಮಹಾನಗರ ಪಾಲಿಕೆ ಏನಾದ್ರೂ ಬೃಹತ್ ಬೆಳಗಾವಿಯನ್ನ ವಿಭಾಗ ಮಾಡುವಂತ ಮಹಾನಗರ ಪಾಲಿಕೆ ಇಲ್ಲ. ಈಗ ಬೆಳಗಾವಿಯಲ್ಲಿ ಇರುವಂಥ ಜನಸಂಖ್ಯೆ 5.5 ಲಕ್ಷ. ಸೊ ಅದನ್ನ ಇನ್ನೂ ಬೃಹತ್ ಬೆಳಗಾವಿ ಪಾಲಿಕೆ ಮಾಡಬೇಕು ಅಂತಂದರೆ ಅದಕ್ಕೊಂದು ಕ್ರೈಟೀರಿಯಾಗಳೆಲ್ಲ ಇರುತ್ತೆ. ಇಷ್ಟು ಪಾಪ್ಯುಲೇಷನ್ ಇರಬೇಕು ಅಂತ ಹೇಳಿ. ಸೊ ಅದಕ್ಕೆಲ್ಲ ಇದು ಬೆಳಗಾವಿ ಫಿಟ್ ಆಗುತ್ತಾ ಇಲ್ವಾ ಅಂತ ನೋಡಬೇಕು. ಅದ್ರ ನಂತರನೇ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗುತ್ತೆ. ಕೆಲವೊಂದು ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿಗಳು ಮಹಾನಗರ ಪಾಲಿಕೆ ವ್ಯಾಪ್ತಿಯನ್ನ ಕೂಡಿಸಿಕೊಂಡಿದ್ದಾವೆ. ಹೀಗಾಗಿ ಅಂತದೊಂದು ದೃಷ್ಟಿಕೋನದಿಂದ ಮಹಾನಗರ ಪಾಲಿಕೆಯನ್ನು ವಿಸ್ತರಣೆ ಮಾಡೋದು ಸುಲಭ ಅನ್ನುವಂಥ ಸ್ಥಿತಿ ಸಾರ್ವಜನಿಕರದಿದೆ ಸರ್. ಅಂಥ ಒಂದು ಪ್ರಸ್ತಾಪ ಶಾಸಕರಿಂದನೂ ಬಂದಿಲ್ಲ ಮತ್ತು ಮಹಾಪೌರರಿಂದನೂ ಬಂದಿಲ್ಲ. ನಾನು ಈಗಾಗಲೇ ಹೇಳಿದಾಗೆ ಬೃಹತ್ ಮಹಾನಗರ ಪಾಲಿಕೆ ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ಕ್ರೈಟೀರಿಯಾಗಳನ್ನು ಅದು ಫುಲ್ಫಿಲ್ ಮಾಡಬೇಕಾಗತ್ತೆ. ಬಟ್ ಆ ಕ್ರೈಟೀರಿಯಾಗಳನ್ನು ಫುಲ್ಫಿಲ್ ಮಾಡುತ್ತಾ ಇಲ್ವ ಅನ್ನೋದು ನನಗೆ ಗೊತ್ತಿಲ್ಲ. ಅದನ್ನು ಪರಿಶೀಲನೆ ಮಾಡ್ತೀನಿ. ನನಗೆ ಗೊತ್ತಿರೋ ಹಾಗೆ 5.5 ಲಕ್ಷ ಪಾಪ್ಯುಲೇಷನ್ಗೆ ಬೃಹತ್ ಬೆಳಗಾವಿ ಮಹಾನಗರ ಪಾಲಿಕೆ ಮಾಡೋದಕ್ಕೆ ಈಗಲೇ ಬರೋದಿಲ್ಲ. ಬಟ್ ಅಫ್ಕೋರ್ಸ್ ಇಲ್ಲಿ ಒಂದು ಏನು ಮಹಾಯೋಜನೆ CDP ಮಾಡ್ತಾರಲ್ಲ ಪ್ಲ್ಯಾನು, ಅದು ಮಾಡಿ ಬಹಳ ವರ್ಷಗಳಾಗೋಗಿದೆ. 10 ವರ್ಷಗಳಿಗೊಮ್ಮೆ ಮಾಡಬೇಕು. 2024ಕ್ಕೆ ಅದು ಮುಗಿದಿದೆ.
ಸೊ ಈಗ 2 ವರ್ಷ ಆಗಿದೆ, ಮತ್ತೆ ಹೊಸದಾಗಿ ಮಾಡಬೇಕು, ಅದನ್ನು ಆದಷ್ಟು ಬೇಗ ಮಾಡಿ ಅಂತೇಳಿ ನನ್ನ ಸೂಚನೆ. ಸರ್, ಈಗ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎಲ್ಲಿ ಬೇಕಾದಲ್ಲಿ ಕಸ ಬೀಳ್ತಾ ಇದೆ. ಸೊ ಇದನ್ನು ಕಂಡು ಕಾಣದಂತೆ ಅಧಿಕಾರಿಗಳಿದ್ದಾರೆ. ಮತ್ತೊಂದು ಕಡೆ ಪೌರ ಕಾರ್ಮಿಕರನ್ನ ಲೆಕ್ಕ ತೋರಿಸೋದು 1,000 ಜನ ಅದಾರೆ ಅಂತಂದ್ರೆ ಅಲ್ಲಿ ಕೆಲಸ ಮಾಡೋದು 600 ಜನ, ಇನ್ನು 600 ಜನದ ಫೇಕ್ ಇದು ಮಾಡ್ತಾ ಇದ್ದಾರೆ. ಸೊ ಇದೇನಾದ್ರೂ ಗಮನಕ್ಕೆ ಇದೆಯಾ? ಇಲ್ಲಿ ನಗರನ ಸ್ವಚ್ಛವಾಗಿಡಬೇಕು ಅಂತಂತಂದರೆ ಪೌರ ಕಾರ್ಮಿಕರು ಸರಿಯಾದ ಸಂಖ್ಯೆಯಲ್ಲಿ ಇರಬೇಕು, ಆವಾಗ ಮಾತ್ರ ನಗರನ ಸ್ವಚ್ಛವಾಗಿಡುವಂಥದ್ದು. ಈಗಾಗಲೇ ಒಂದಷ್ಟು ಕೊರತೆ ಇದೆ ಅಂತ ಹೇಳಿದ್ರು. ಈಗಾಗಲೇ ಒಂದು ಹೊಸದಾಗಿ ಮತ್ತೆ 24 ಜನ ಮತ್ತು ಬ್ಯಾಕ್ಲಾಗಲ್ಲಿ 13 ಜನ, ಒಟ್ಟು 24 + 13 ಜನ ಹೊಸದಾಗಿ ಪೌರ ಕಾರ್ಮಿಕರನ್ನು ತೊಗೊಳಕ್ಕೆ ಅವಕಾಶ ಇದೆ, ಅದನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ದೇನೆ. ಮತ್ತು ಅಫ್ಕೋರ್ಸ್ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು, ಎಲ್ಲೂ ಕೂಡ ಕಸ ಅನವಶ್ಯವಾಗಿ ಬಿದ್ದಿರಬಾರ್ದು. ಎಲ್ಲಿ ಆ ಥರ ಆಗಿದೆ ಅಂಥ ಕಡೆ ಬೇಗ ಅದನ್ನು ಕ್ಲಿಯರ್ ಮಾಡಿಸಿ, ಯಾರು ಅದನ್ನು ಕಸ ಹಾಕ್ತಾರೋ ಮೇಲೆ ದಂಡನೂ ವಿಧಿಸಬೇಕು, ಮತ್ತು 100% ಡ್ರೈ ಮತ್ತು ವೆಟ್ ವೇಸ್ಟ್ ಸೆಗ್ರಿಗೇಷನ್ ಆಗೋ ಮಾಡಬೇಕು ಅಂತೇಳಿ ಕೂಡ ನಾನು ಸೂಚನೆ. ಅಲ್ಲ, ಪೌರ ಕಾರ್ಮಿಕರು ಇರೋದು ಒಂದು ಸಂಖ್ಯೆ, ಅಲ್ಲಿ ಕೆಲಸಕ್ಕೆ ಬರೋರು ಕಡಿಮೆ, ಮಾತ್ರ ಜಾಸ್ತಿ. ನಾವು ವಿಚಾರಿಸ್ತೀನಿ ಯಾಕೆ ಅಂತಂತಂದರೆ ನನಗೆ ಅವರು ಇಷ್ಟು ಜನ ಇದ್ದಾರೆ ಅಂತ ಒಂದು ಸಂಖ್ಯೆ ಕೊಟ್ಟರು, ಅಷ್ಟು ಜನ ಇದ್ದಾರೆ ಅಂತ ಹೇಳಿದ್ದಾರೆ. ಬಟ್ ನೀವು ಹೇಳ್ತಿದ್ದೀರಿ ತೋರಿಸ್ತಿರೋದು ಒಂದು ಸಂಖ್ಯೆ, ಅದನ್ನು ನಿಜವಾಗ್ಲೂ ಇರೋದು ಕಮ್ಮಿ ಅಂತ ಹೇಳ್ತಾ ಇದ್ದೀರಿ. ನಾನು ಅದ್ರ ಬಗ್ಗೆ ವಿಚಾರಣೆ ಮಾಡ್ತೀನಿ. ಬೆಳಗಾವಿ ನಗರಕ್ಕೆ ಹೊಂದಿಕೊಂಡಿರುವಂತಹ 40 ಗ್ರಾಮಗಳನ್ನ ಪಾಲಿಕೆ ವ್ಯಾಪ್ತಿಗೆ ಸೇರಿಸಬೇಕನ್ನುವಂತ ಪ್ರಸ್ತಾವನೆ ಇದೆ. ಅದು ಈಗ ಚಿಂಗಳೆವರೆಗೂ ಕೂಡ ಗೊತ್ತಿದೆ. 52 ಗ್ರಾಮ ಪಂಚಾಯತಿ ಬುಡ ವ್ಯಾಪ್ತಿಗೆ ತಗೊಂಡಿದ್ದಾರೆ. ಅಲ್ಲಿ ಯಾವುದು ವಸತಿ ಯೋಜನೆಗಳನ್ನು ಮಾಡಲಿಕ್ಕೆ ಅನುಮತಿನೂ ಕೊಡ್ತಾ ಇಲ್ಲ. ಹೀಗಾಗಿ ದೊಡ್ಡ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಹೀಗಾಗಿ ಯಾವುದೇ ಹೊಸ ಸ್ಕೀಮ್ಗಳು ಇಲ್ಲ, ವಸತಿ ಸ್ಕೀಮ್ಗಳು. ಜನ ತೊಂದರೆಯಲ್ಲಿದ್ದಾರೆ. ಅದ್ರ ಬಗ್ಗೆ ಏನಾದರೂ ನೀವು ಕ್ರಮ ಕೈಗೊಳ್ತೀರಾ? ಈಗ ಪ್ರಸ್ತಾವನೆ ಪರಿಶೀಲನೆ ಮಾಡ್ತೀನಿ. ಅದನ್ನು ಸೇರಿಸೋದಕ್ಕೆ ಸಾಧ್ಯ ಆದರೆ ಎಲ್ಲ ನಮ್ಮ ಜನಪ್ರತಿನಿಧಿಗಳನ್ನು ಅವ್ರ ಜೊತೆ ಸಮಾಲೋಚನೆ ಮಾಡಿ ಅವರು ಸೇರಿಸ್ಬೇಕು ಅಂತ ಹೇಳಿದ್ರೆ ಖಂಡಿತ ಅದನ್ನು ಸೇರಿಸಿದ ಮೇಲೆ ಅದಕ್ಕೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಇಲ್ಲ ಅಂತಂತಂದರೆ ಸೇರಿಸಿ ಏನೂ ಪ್ರಯೋಜನ ಆಗೋದಿಲ್ಲ. ಸೊ ಹಾಗಾಗಿ ಅದಕ್ಕೆ ಎಷ್ಟು ಅನುದಾನ ಇದೆಯಾ ಇಲ್ವಾ ಅದೆಲ್ಲ ನೋಡಿ ಅದನ್ನು ಪರಿಶೀಲನೆ ಮಾಡಿ ಮಾಡ್ತೀವಿ.